सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ದೂರದರ್ಶನ ಚಂದನ ವಾಹಿನಿಯ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ನಾವು ತೀವ್ರತರವಾದ ಕುತ್ತಿಗೆ ಮತ್ತು ಭುಜಗಳ ನೋವಿನ ನಿವಾರಣೆಗಾಗಿ ಯೋಗ ಚಿಕಿತ್ಸೆಯನ್ನ ನೋಡೋಣ. ನಾಲ್ಕನೇ ಹಂತದ ಅಭ್ಯಾಸದ ನಂತರ ಈಗ ನಾವು 5ನೇ ಹಂತದ ಅಭ್ಯಾಸವನ್ನು ನೋಡೋಣ. ಈಗ ಒಂದೇ ರೋಪನ್ನು ಎರಡೂ ಕೈಯಿಂದ ಹಿಡ್ಕೊಳ್ಬೇಕಾಗ್ತದೆ. ಎದೆ ಮುಂಭಾಗದಲ್ಲಿ ಆ ಹಗ್ಗದ ನೇರವಾಗಿ ನಾವು ನಿಂತ್ಕೊಳ್ಳೋಣ. ಎರಡೂ ಕೈಯಿಂದ ಆ ಗಂಟಿನ ಭಾಗವನ್ನು ಹಿಡ್ಕೊಳ್ಬೇಕು. ಈಗ ನಿಧಾನವಾಗಿ ಉಸಿರು ತಗೊಳ್ತಾ ಹಾಗೇ ಮುಂದಕ್ಕೆ ನಡೀತಾ ಹೋಗೋಣ. ಹಗ್ಗವು ನೇರ ಆಗುವವರೆಗೂ ಮತ್ತು ಹಗ್ಗವನ್ನು ಬಿಗಿಗೊಳಿಸುವವರೆಗೂ ನಮ್ಮ ಶರೀರವನ್ನು ಮುಂದಕ್ಕೆ ತಳ್ತಾ ಹೋಗೋಣ. ಹಗ್ಗದ ಗಂಟಿನ ನೇರ ನಾವು ನೆಲದಲ್ಲಿ ನಿಂತ್ಕೊಳ್ಳೋಣ. ನಿಂತ ಸ್ಥಿತಿಯಲ್ಲಿ 1 ಅಡಿ ದೂರದಲ್ಲಿರಲಿ ನಮ್ಮ ಕಾಲು ಮತ್ತು ಕಾಲು ಭದ್ರವಾಗಿರಲಿ. ಪಾದದ 4 ಅಂಚು ನೆಲಕ್ಕೆ ಕೊಟ್ಟು ಇಡೀ ಶರೀರದ ಭಾರವನ್ನು ಸಮಮಿತಿಯಲ್ಲಿ ಇಟ್ಕೊಳ್ಳೋಣ. ಈಗ ಎರಡೂ ಕೈಗಳನ್ನು ಜೋಡಿಸಿದ ಸ್ಥಿತಿಯಲ್ಲಿ ಉಸಿರು ತಗೊಳ್ತಾ ಈ ಭುಜವನ್ನು ಮತ್ತು ಮೊಣಕೈಯನ್ನು ಮೇಲ್ಮುಖವಾಗಿ ಹೀಗೆ ಎಳೆಯೋಣ. ನೋಡಿ, ಈ ರೀತಿ ಎಳೆದಾಗ ಇಲ್ಲಿ ಆಂಪಿಟ್ ಓಪನ್ ಆಗುತ್ತೆ, ನಮ್ಮ ಕಂಕಳ ಭಾಗ ಓಪನ್ ಆಗುತ್ತೆ. ಆವಾಗ ಈ ಶೋಲ್ಡರ್ ಕಪ್ಗಳು ವಿಶೇಷವಾಗಿ ಅಭ್ಯಾಸವನ್ನು ಉಂಟು ಮಾಡ್ಕೊಳ್ತೇವೆ. ಇಲ್ಲಿ ಒತ್ತಡದ ಮುಕ್ತವಾಗುತ್ತೆ, ಇಲ್ಲೊಂದು ಟ್ರ್ಯಾಕ್ಷನ್ ಆಗುತ್ತೆ. ಅದಕ್ಕೆ ನೋಡಿ, ಈ ರೀತಿ ಈ ಕೈ ಮತ್ತು ಈ ಫ್ರಂಟಲ್ ರಿಪ್ಸ್ ಮತ್ತು ಬ್ಯಾಕ್ ರಿಪ್ಸ್ಗಳು ಓಪನ್ ಅಪ್ ಆಗುತ್ತೆ ಮತ್ತು ಈ ನಮ್ಮ ಆಂಪಿಟ್ಗಳು ತುಂಬ ಚೆನ್ನಾಗಿ ಓಪನ್ ಅಪ್ ಆಗುತ್ತೆ. ತನ್ಮೂಲಕ ನಮ್ಮ ಈ ಭುಜದ ಭಾಗದ ಮತ್ತು ಕುತ್ತಿಗೆ ಭಾಗದ ವಿಶೇಷವಾದ ಈ ಪಿಲ್ಲೆಗಳು ಅಂದರೆ ವರ್ಟೆಬ್ರಾ ಕಾಲಮ್ಗಳಿಗೆ ವಿಶೇಷವಾಗಿ ಅಭ್ಯಾಸ ಆಗತ್ತೆ. ದೀರ್ಘ ಉಸಿರಾಟ ಇರಲಿ. ಈ ಸ್ಥಿತಿಯಲ್ಲಿ 1 ನಿಮಿಷಗಳ ಕಾಲ ಹಾಗೆ ಇದ್ದು ಸಹಜವಾದ ಉಸಿರಾಟವನ್ನು ಮಾಡ್ತಾ ನಿಧಾನವಾಗಿ ಹಾಗೆ ಹಿಂದಕ್ಕೆ ಹೋಗೋಣ. ಉಸಿರು ಬಿಡ್ತಾ ಸಹಜವಾಗಿ ಹಿಂದಕ್ಕೆ ಹೋಗಿ ಹಗ್ಗವನ್ನು ಬಿಟ್ಬಿಡಿ. ಈ ಹಂತದ ಅಭ್ಯಾಸ ಆದಮೇಲೆ ನಾವು ಟೆನ್ನಿಸ್ ಎಲ್ಬೋಗೆ ಮೊಣಕೈಗೆ ವಿಶೇಷವಾಗಿ ಒಂದು ಟ್ರ್ಯಾಕ್ಷನ್ ಅನ್ನು ಕೊಡ್ತೇವೆ. ಅದು ಹೇಗೆ ಅನ್ನೋದನ್ನು ಈಗ ನೋಡೋಣ. ನಿಮ್ಮ ಎಡಗೈ ಮೊಣಕೈಯನ್ನು ಮೇಲ್ಗಡೆಯಿಂದ ಹಗ್ಗದ ಒಳಗೆ ತೋರಿಸ್ಬೇಕು ಈ ರೀತಿ. ಹಾಗೆ ಈ ಹಗ್ಗದ ಗಂಟಿನ ನೇರವಾಗಿ ನಮ್ಮ ಕಾಲು ನೆಲದಲ್ಲಿ ನೇರವಾಗಿರಬೇಕು. ಬಲಗಾಲಿನ ಹಿಮ್ಮಡಿ ಒಳಮುಖವಾಗಿ ತರಬೇಕು, 90 ಡಿಗ್ರಿ ಒಳಗಿಟ್ಕೊಳ್ಬೇಕು. ಮತ್ತು ಪಾದದ ಪೂರ್ತಿ 4 ಭಾಗವನ್ನು ನೆಲಕ್ಕೆ ತಾಗಿಸ್ತಾ ಈ ಮೊಣಕೈಯಿಂದ ಈ ಹಗ್ಗವನ್ನು ಜಗ್ಗುತ್ತಾ ಎದೆ ಎತ್ತಿ ಭುಜಗಳನ್ನು ಸಡಿಲ ಬಿಟ್ಟು ಸಹಜವಾದ ಉಸಿರಾಟವನ್ನು ಮಾಡಬೇಕು. ಎದೆ ಎತ್ತಿರಬೇಕು ಮತ್ತು ಸಂಪೂರ್ಣ ನಮ್ಮ ಈ ಹಗ್ಗದ ಮೇಲೆ ನಮ್ಮ ಶರೀರದ ಭಾರವನ್ನು ಬಿಡ್ತಾ ಹಗ್ಗವನ್ನು ಜಗ್ಗಬೇಕು, ಪುಲ್ ಮಾಡಬೇಕು ಈ ಮೊಣಕೈಯಿಂದ. ನೋಡಿ, ಆವಾಗ ಇಲ್ಲಿ ಎಂಥ ಒಂದು ವಿಶೇಷವಾದ ಟ್ರ್ಯಾಕ್ಷನ್ ಆಗ್ತದೆ, ನಮಗೆ ಆರಾಮ ಅನ್ನಿಸ್ತದೆ. ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗ್ತದೆ. ತನ್ಮೂಲಕ ಅಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ. ಮುಖ್ಯವಾಗಿ ಅಲ್ಲಿ ರಕ್ತದ ಸರಬರಾಜಿನ ವ್ಯವಸ್ಥೆ ನಡೆಯುತ್ತೆ. ತನ್ಮೂಲಕ ಆಕ್ಸಿಜನ್ ಫ್ಲೋ ಆಗುತ್ತೆ. ಒಂದು ಗಾಳಿಯ ಪ್ರವೇಶ ಆಗಬೇಕು, ಇನ್ನೊಂದು ರಕ್ತ ಸರಬರಾಜು ಆಗಬೇಕು. ಈ 2 ವ್ಯವಸ್ಥೆ ಆ ಒಂದು ಭಾಗದಲ್ಲಾದಾಗ ಅಲ್ಲಿರುವ ಎಲ್ಲ ಒತ್ತಡ ಮುಕ್ತವಾಗುತ್ತೆ, ಆರಾಮ ಅನ್ನಿಸ್ತದೆ. ಈ ರೀತಿಯಲ್ಲಿ 1 ನಿಮಿಷಗಳ ಕಾಲ ಹೀಗೆ ನಿಂತ್ಕೊಳ್ಬೇಕು. ಆಮೇಲೆ ನಿಧಾನವಾಗಿ ಕೈಗಳನ್ನು ಬದಲಾವಣೆ ಮಾಡಬೇಕು. ಹಾಗೆ ನಿಧಾನವಾಗಿ ವಾಪಸ್ ಹೋಗೋಣ. ಇನ್ನೊಂದು ಕೈಯನ್ನು ಮೊಣಕೈಗೆ ಕೊಡೋಣ. ಎಸ್, ಮೊಣಕೈ ಹಾಕಿ ಎಸ್, ಈ ರೀತಿ ಮೊಣಕೈಯನ್ನು ಮಡಚಿ ಇನ್ನೊಂದು ಕೈಯಿಂದ ಆ ರಿಸ್ಟ್ ಭಾಗವನ್ನು ಹಿಡ್ಕೊಂಡು ಕೈ ಬೆರಳು ಸೇರಿಸ್ಕೋಬೋದು ಅಥವಾ ಇದು ಮೊಣಕೈ ಹತ್ರ ಹಿಡ್ಕೋಬೋದು. ಒಂದು ಇಲ್ಲಿ ಗಮನಿಸಬೇಕಾಗಿದ್ದೇನು ಅಂದರೆ, ಈ ನಮ್ಮ ಹಗ್ಗದ ನೇರವಾಗಿ ನಮ್ಮ ಶರೀರ ಇರಬೇಕು. ಹಗ್ಗ ಇಲ್ಲಿದ್ದು ನಮ್ಮ ಶರೀರ ಅಲ್ಲಿರಬಾರ್ದು. ಸ್ವಲ್ಪ ಹಿಂದಕ್ಕೆ ಹೋಗಿ ಆರಾಮಾಗಿ ಹೋಗಿ. ಹಾಂ, ನೋಡಿ, ಇದು ರಾಂಗ್ ಮೆಥಡ್. ಈ ರೀತಿ ಆಗಬಾರ್ದು, ಹಿಂದಕ್ಕೆ ಹೋಗಬಾರ್ದು. ನೋಡಿ, ಹಗ್ಗವನ್ನು ಇಲ್ಲಿ ಕಟ್ಟಿದ್ದೀವಿ, ಇಲ್ಲಿ ವ್ಯಕ್ತಿ ಇದ್ದಾರೆ ಅಲ್ವಾ, ಈ ರೀತಿ ಆಗಬಾರ್ದು. ಅದಕ್ಕೆ ಹಗ್ಗದ ನೇರವಾಗಿ ನಾವು ಬಂದು ನಾವು ಎಳೆತ ಕೊಟ್ಟಾಗ ನಮ್ಮ
ಮೊಣಕೈಯಲ್ಲಿ ವಿಶೇಷವಾದ ಒಂದು ಟ್ರ್ಯಾಕ್ಷನ್ ಆಗುತ್ತೆ, ಎಳೆತ ಉಂಟಾಗತ್ತೆ. ಈ ಎಳೆತ ಉಂಟಾಗಿ ಅಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ. ನೋಡಿ, ಎದೆಯನ್ನು ವಿಶಾಲಗೊಳಿಸಿ ಕಾಲಿನ ಎರಡೂ ಭಾಗವನ್ನು ನೆಲಕ್ಕೆ ತಾಗಿಸಿ, ಇಲ್ಲಿ ಎರಡೂ ಕಾಲಿನ ಭಾಗದಲ್ಲಿ ಸಮನಾದ ಒಂದು ಭಾರವನ್ನು ನಾವು ಇಡಬೇಕು. ಹಿಮ್ಮಡಿ 90 ಡಿಗ್ರಿ ಕೋನದಲ್ಲಿ ಒಳಗೆ ಬರಬೇಕು. ಪಾದದ 4 ಅಂಚು ನೆಲಕ್ಕೆ ತಾಗಿರಬೇಕು. ಈ ಸ್ಥಿತಿಯಲ್ಲಿ ಶರೀರವನ್ನು ಪುಲ್ ಮಾಡಬೇಕು ಮುಂದಕ್ಕೆ. ನೋಡಿ, ಹಗ್ಗ ಎಷ್ಟು ಬಿಗಿಯಾಗಿದೆ, ಈ ಬಿಗಿತ ಬರಬೇಕು. ಇಲ್ಲಿ 1 ನಿಮಿಷ ಕಾಲ ಇರುವಂಥದ್ದು. ಹೀಗೆ ಕೈಗಳನ್ನು ಬದಲಾಯಿಸ್ಬೋದು ನಾವು, ಒಮ್ಮೆ ಬಲಕ್ಕೆ ಒಮ್ಮೆ ಎಡಕ್ಕೆ. ಇದನ್ನು ಒಂದು 5, 10, 15 ಬಾರಿ ನಾವು ಮಾಡಿದರೆ ಈ ಟೆನ್ನಿಸ್ ಎಲ್ಬೋ ಅನ್ನುವ ಒಂದು ತೊಂದರೆ ಇಲ್ಲಿ ನಿವಾರಣೆ ಆಗುತ್ತೆ. ಕೇವಲ ಒಂದು ಸಿಂಪಲ್ ಮೆಥಡ್ ಆಫ್ ರೋಪ್ ಎಕ್ಸಸೈಸ್. ಇದರಿಂದ ನಮ್ಮ ಟೆನ್ನಿಸ್ ಎಲ್ಬೋ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಕೈ ಭುಜಗಳಲ್ಲಿ ಒತ್ತಡಗಳು ಕಡಿಮೆ ಆಗುತ್ತೆ. ಇದರ ನಂತರ ಮುಂದಿನ ಹಂತವನ್ನು ನೋಡೋಣ, ನೆಕ್ ಟ್ರಾಕ್ಷನ್. ನೋಡಿ, ಇಲ್ಲಿ ಈ ರೋಪಿಗೆ ನಾವು ಒಂದು ಬಟ್ಟೆಯನ್ನು ಹಾಕ್ಕೊಳ್ಬೇಕು ಈ ರೀತಿ. ಯಾಕೆ ಹೇಳಿದ್ರೆ ನಮ್ಮ ಕುತ್ತಿಗೆಗೆ ಯಾವುದೇ ಒತ್ತಡ ಆಗಬಾರ್ದು, ಇಲ್ಲೊಂದು ಕಂಫರ್ಟ್ನೆಸ್ ಬರಬೇಕು ನಮಗೆ. ಹಾಗಾಗಿ ಇಲ್ಲಿ ಈ ರೀತಿ ಇಟ್ಟು ಕುತ್ತಿಗೆಯನ್ನ ಒಂದು ರೋಪಿಗೆ ತಾಗಿಸಿಕೊಂಡು ಹಿಡ್ಕೊಳ್ಳಿ, ರೋಪ್ ಹಿಡ್ಕೊಳ್ಳಿ, ಕೈಯಿಂದ ರೋಪನ್ನು ಹಿಡ್ಕೊಳ್ಬೇಕು. ನಿಧಾನವಾಗಿ ನಮ್ಮ ಶರೀರದ ಎಲ್ಲ ಭಾರ, ಕುತ್ತಿಗೆ ಭಾರವನ್ನು ಈ ರೋಪನ್ ಮೇಲೆ ಬಿಟ್ಟು ಗೋಡೆಯ ಕಡೆಗೆ ಹೋಗಿ ಕಾಲನ್ನು ಗೋಡೆಗೆ ತಾಗಿಸ್ಬೇಕು. ಸ್ಲ್ಯಾಂಟಿಂಗ್ ಅಲ್ಲಿ, ಅಂದ್ರೆ ಹಿಮ್ಮಡಿ ನೆಲಕ್ಕಿರ್ತದೆ, ಪಾದದ ಬೆಳು ಗೋಡೆಗಿರ್ತದೆ. ಅಲ್ಲೊಂದು ಸ್ಲ್ಯಾಂಟಿಂಗ್ ಬ್ರಿಕ್ ಅನ್ನು ಇಟ್ಟಿದ್ದೇವೆ, ಈ ಇಳಿಜಾರು ಉಂಟಾಗಿರುವ ಒಂದು ಬ್ರಿಕ್ ಅನ್ನು ಇಟ್ಟಿದ್ದೇವೆ. ಅದರ ಮೇಲೆ ನಾವು ಕಾಲಿಟ್ರೆ ತುಂಬಾ ಆರಾಮಾಗಿರ್ತದೆ. ನಂತರ ನಿಧಾನವಾಗಿ ಕೈಗಳನ್ನು ಹಿಂದಕ್ಕೆ ತಗೊಳ್ಬೇಕು, ಬೆರಳು ಸೇರಿಸ್ಕೊಳ್ಬೇಕು. ಇಂಟರ್ಲಾಕ್ ದ ಫಿಂಗರ್ಸ್, ಈ ರೀತಿ ಇಂಟರ್ಲಾಕ್ ಮಾಡಿ ಮೊಣಕೈಯನ್ನು ನೇರ ಮಾಡಿ ಆದಷ್ಟು ನಮ್ಮ ಈ ಕುತ್ತಿಗೆ ಭಾಗವನ್ನ ಹಿಂದಕ್ಕೆ ಎಳಿತಾ ಇರಬೇಕು. ಇಲ್ಲಿ ಸೊಂಟದ ಕಡೆ ಗಮನ ಕೊಡಬಾರ್ದು, ಸಹಜವಾಗಿರಬೇಕು. ನೋಡಿ, ಮೊಣಕೈಗಳನ್ನು ನೇರ ಮಾಡಿ ಭುಜವನ್ನು ಹಿಂದಕ್ಕೆ ತಳ್ಳಿದಾಗ ಮತ್ತು ಕುತ್ತಿಗೆಯನ್ನು ಹಿಂದೆ ತಳ್ಳಿದಾಗ ನಮ್ಮ ಇಡೀ ಕುತ್ತಿಗೆ ಭಾಗಕ್ಕೆ ಒಂದು ಟ್ರಾಕ್ಷನ್ ಆಗಿದೆ. ನೋಡಿ ಎಷ್ಟು ಬಿಗಿ ಇದೆ, ಇಡೀ ಶರೀರದ ಭಾರ ಈ ಹಗ್ಗದ ಮೇಲಿದೆ. ಈ ಟ್ರಾಕ್ಷನ್ನಲ್ಲಿ ನಾವು ಕನಿಷ್ಠ 1 ರಿಂದ 3 ನಿಮಿಷಗಳ ಕಾಲದವರೆಗೆ ಇರಬೇಕಾಗತ್ತೆ. ಕನಿಷ್ಠ 1 ನಿಮಿಷ ಇರಬೇಕು, ಮ್ಯಾಕ್ಸಿಮಮ್ 3 ರಿಂದ 5 ನಿಮಿಷ ನಾವು ಇರ್ಬೋದು. ದಿನ ಕಳೆದಂತೆ ನಾವು ಹೆಚ್ಚೊತ್ತು ಅಲ್ಲಿ ಇರಲಿಕ್ಕೆ ಅನುಕೂಲ ಆಗುತ್ತೆ. ಪ್ರಾರಂಭದಲ್ಲಿ ಒಂದು ಅರ್ಧ ನಿಮಿಷ 1 ನಿಮಿಷ ಇದ್ರೆ ಸಾಕು. ಮತ್ತೆ ಯಾರಿಗೆ ಒಂದು ಮೈಗ್ರೇನ್ ಹೆಡ್ಏಕ್ ಇದೆ, ಗಿಡ್ಡಿನೆಸ್ ಇದೆ, ಅವರು ಸ್ವಲ್ಪ ನಮ್ಮ ಏನು ಇದರ ಬಗ್ಗೆ ಜ್ಞಾನ ಇರುವಂತಹ ಯೋಗ ತಜ್ಞರನ್ನ ಸಂಪರ್ಕ ಮಾಡಿ ಅವರಿಗೆ ಈ ತೊಂದರೆಯನ್ನು ಹೇಳಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಏಕಾಏಕಿ ಮಾಡಿದರೆ ಕೆಲವೊಮ್ಮೆ ಗಿಡ್ಡಿನೆಸ್ ಬಂದು ಬೀಳೋ ಚಾನ್ಸಸ್ ಇರುತ್ತೆ. ಮತ್ತು ಸಿವಿಯರ್ ಗ್ಯಾಸ್ಟ್ರಿಕ್ ಇದ್ರೂ ಕೂಡ ಮತ್ತು ಈ BP, ಹೈ BP ಮತ್ತು ಲೋ BP ಇದ್ರೂ ಕೂಡ ಇದನ್ನು ಜಾಗ್ರತೆಯಿಂದ ನಾವು ಮಾಡಬೇಕಾಗ್ತದೆ. ಒಂದು ರೋಗಿಯ ಅಥವಾ ಸಮಸ್ಯೆಗೆ ಒಳಗಾಗಿರುವಂಥವ್ರನ್ನ ಪರೀಕ್ಷೆ ಮಾಡಿ ಅವರನ್ನು ನಾವು ಎಲ್ಲ ವಿವರಣೆಗಳನ್ನು ತೆಗೆದುಕೊಂಡು ಆಮೇಲೆ ಈ ಅಭ್ಯಾಸವನ್ನು ಮಾಡಿಸಬೇಕಾಗತ್ತೆ. ಏಕಾಏಕಿ ಮಾಡಿಸಿದರೆ ಸಮಸ್ಯೆಗೊಳಗಾಗ್ತಾರೆ, ಗಿಡ್ಡಿನೆಸ್ ಬಂದು ಬಿದ್ದು ಬಿಡ್ತಾರೆ. ಹಾಗಾಗಿ ಇದನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಎಸ್, ನಿಧಾನವಾಗಿ ಹಾಗೆ ಹಗ್ಗವನ್ನು ಹಿಡ್ಕೊಳ್ಳಿ, ಕೈಯಿಂದ ಹಗ್ಗವನ್ನು ಹಿಡ್ಕೊಂಡ ಮೇಲೆ ನಿಧಾನ ಒಂದು ಕಾಲನ್ನು ಹಿಂದಕ್ಕೆ ತನ್ನಿ, 2 ಕಾಲಲ್ಲಿ ಇಟ್ಕೊಳ್ಳಿ, 2 ಕಾಲಲ್ಲಿ ಇಟ್ಕೊಳ್ಳಿ, 1 ಕಾಲನ್ನು ಹಿಂದಕ್ಕೆ ತನ್ನಿ. ಹಿಂದಕ್ಕೆ ತಂದ ಮೇಲೆ ನಿಧಾನ ವಾಪಸ್ ಬರೋಕೆ. 2 ಕಾಲನ್ನು ಒಟ್ಟಿಗೆ ತಂದುಬಿಟ್ರೆ ನೀವು ಜಾರ್ತೀರ ಮತ್ತು ಬೀಳ್ತೀರ. ಹಾಗಾಗಿ ನಿಧಾನವಾಗಿ ಬರುವಾಗ 1 ಕಾಲನ್ನು ಹಿಂದಕ್ಕೆ ತರಬೇಕು, ಆಮೇಲೆ ವಾಪಸ್ ಬರಬೇಕು. ಎಸ್, ಇದಾದ ಮೇಲೆ ಈ ವುಡನ್ ರೋಲರ್ ಇದೆ, ದೊಣ್ಣೆ ಅಲ್ವಾ, ಈ ದೊಣ್ಣೆಯಿಂದ ನಾವು ಕೈಗೆ ಎಷ್ಟು ಒಳ್ಳೆಯ ಅಭ್ಯಾಸವನ್ನು ಕೊಡ್ಬೋದು ಅನ್ನೋದನ್ನ ಈಗ ನೋಡೋಣ. ನೋಡಿ, ಇದನ್ನ ನಮ್ಮ ಈ ಭುಜದ ನೇರವಾಗಿ ದೊಣ್ಣೆಯನ್ನು ಹಿಡ್ಕೊಳ್ಬೇಕು, ಈ ರೋಲರನ್ನು ಹಿಡ್ಕೋಬೇಕು. ಸ್ವಲ್ಪ ಮುಂದೆ ಹೋಗಿ 2 ಕಾಲನ್ನ 1 ಅಡಿಗಿಂತ ಕಡಿಮೆ ಇರಬಾರ್ದು, 1 ಅಥವಾ 1.5 ಅಡಿ ದೂರದಲ್ಲಿ ಇಡಬೇಕು. ಪಾದಗಳು ನೇರವಾಗಿರಬೇಕು, ಸ್ಥಿರವಾಗಿರಬೇಕು. ಶರೀರದ ಎಲ್ಲ ಭಾರವನ್ನ 2 ಕಾಲಿನಲ್ಲಿ ಸಮವನಾಗಿ ಇಟ್ಟಿರಬೇಕು. ಮತ್ತು ಮೊಣಕೈ ನೇರ ಮಾಡಬೇಕು. ಕೆಳಗೆ ಬಿಡಿ, ಆರಾಮದಲ್ಲಿ ಇಟ್ಕೊಳ್ಳಿ. ಭುಜಗಳನ್ನು ಸಡಿಲ ಮಾಡಿ ಈ ರೀತಿ ಇಟ್ಕೊಂಡು ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಕೆತ್ತೋಣ. ಬ್ರೀತ್ ಇನ್ ಮಾಡ್ತಾ ಉಸಿರು ತಗೊಳ್ತಾ ತಲೆಯ ಮೇಲಕ್ಕೆ ಎಷ್ಟು ಮೇಲಕ್ಕೆ ಹೋಗುತ್ತೆ ಹೋಗ್ಲಿ. ಎಸ್, ಉಸಿರು ಬಿಡ್ತಾ ಕೆಳಗೆ ಇಳಿಸೋಣ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಹೀಗೆ ಇಲ್ಲಿ ಇವರು ಸಲೀಸಾಗಿ ಮೇಲೆ ಕೆತ್ತಿದ್ದಾರೆ, ಕೆಲವರಿಗೆ ಮೇಲೆ ಕೆತ್ತಲಿಕ್ಕೆ ಆಗಲ್ಲ. ಏನಾಗ್ತದೆ, ಈ ರೀತಿ ತುಂಬಾ ಈ ಭುಜಗಳ ನೋವಿದ್ದಾಗ ಏನಾಗುತ್ತೆ, ಉಸಿರು ತಗೊಳ್ತಾ
ಹೀಗೆ ಇಷ್ಟಕ್ಕೆ ತರಲಿಕ್ಕೆ ಒದ್ದಾಡ್ತಾರೆ. ಅಯ್ಯೋ ನೋವಿದೆ ಹೇಳ್ತಾರೆ. ಆಗೇನು ಮಾಡಬೇಕು, ಅಲ್ಲೇ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಉಸಿರಾಡಬೇಕು. ಮತ್ತೆ ಸ್ವಲ್ಪ ಸುಧಾರಿಸ್ಕೊಂಡು ಉಸಿರು ತಗೊಳ್ತಾ ಮತ್ತೆ ಮೇಲಕ್ಕೆ ಹೋಗ್ಬೇಕು. ಇಲ್ಲಿ ತನಕ ಬಂದಿದ್ದೀನಿ ನಾನು, ಇಲ್ಲಿ ಉಸಿರಾಟ ಮಾಡಬೇಕು. ಮತ್ತೆ ಇನ್ನೊಂದು ಸ್ವಲ್ಪ ಹಾಗೆ ಮೇಲಕ್ಕೆ ಬರಬೇಕು. ಹೀಗೆ ದಿನಂಪ್ರತಿ ಸ್ವಲ್ಪ 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 ಮೇಲಕ್ಕೆ ಹೋಗ್ತಾ 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 ಹಾಗೆ ಮೇಲಕ್ಕೆ ಹೋಗ್ಲಿಕ್ಕೆ ಒಂದು ವಾರದಲ್ಲಿ ನಿಮ್ಮ ಕೈ ನೀವು ಹೇಳ್ದಾಗ ಕೇಳುತ್ತೆ. ಅಲ್ಲಿವರೆಗೂ ನೀವು ಹೇಳ್ದಾಗ ಕೇಳೋದಿಲ್ಲ. ಹಾಗಾಗಿ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಇರಲೇಬೇಕು. ಉಸಿರು ಬಿಡ್ತಾ ಕೆಳಗೆ ಪ್ರಯತ್ನ ಹಾಕಲೇಬೇಕು. ಯಾಕಂದರೆ ನೋವಿನ ಅನುಭವ ಇರೋರಿಗೆ ಇದರ ಒಳಗಿನ ಗುಟ್ಟು ಏನು ಅಂತ ಗೊತ್ತಿರ್ತದೆ. ಹಾಗಾಗಿ ನಾವು ಸಮಾಧಾನವಾಗಿ ಅವರ ಎಲ್ಲ ಆಂತರ್ಯವನ್ನು ತಿಳಿದು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಉಸಿರು ತಗೊಳ್ತಾ ಹಾಗೆಯೇ ಮೇಲಕ್ಕೆ ಇನ್ನೊಮ್ಮೆ ನೋಡೋಣ. ಇಲ್ಲಿ ಯಾವುದೇ ರೀತಿಯಾಗಿ ಮೊಣಕೈ ಬೆಂಡ್ ಆಗಬಾರ್ದು, ಇದು ಮಡಚಬಾರ್ದು. ಮೊಣಕೈ ನೇರವಾಗಿಟ್ಟೆ ಹಾಗೆ ಮೇಲಕ್ಕೆ ತಗೊಂಡು ಹೋಗ್ಬೇಕು. ಉಸಿರು ಬಿಡ್ತಾ ಕೆಳಗೆ. ಉಸಿರಾಟದ ಜೊತೆಗೆ ಮಾಡಬೇಕು ಇದನ್ನು. ಉಸಿರಾಟ ಬಿಟ್ಟು ಮಾಡಬಾರ್ದು. ಉಸಿರಾಟವನ್ನು ಬಿಟ್ಟು ಮಾಡಿದರೆ ಇದರಲ್ಲಿ ಏನೂ ಲಾಭ ನಿಮಗೆ ಸಿಗೋದಿಲ್ಲ. ಒಂದು ಫಿಸಿಕಲ್ ಎಕ್ಸಸೈಸ್ ಆಗುತ್ತಷ್ಟೇ. ಯೌಗಿಕ ವಿಚಾರದಲ್ಲಿ ಚಿಕಿತ್ಸೆ ಆಗಬೇಕು ಅಂದರೆ ನೀವು ಉಸಿರಾಟದ ಜೊತೆಗೆ ಇದನ್ನು ಮಾಡಬೇಕು. ಈಗ ಸ್ವಲ್ಪ ಫಾಸ್ಟ್ ಮಾಡಿ ನೋಡೋಣ. ಉಸಿರು ತಗೊಳ್ತಾ ಮೇಲಕ್ಕೆ, ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್. ಸ್ವಲ್ಪ ಆರಾಮ್ ಅನಿಸಿದ ಮೇಲೆ ಈ ಹಂತಕ್ಕೆ ಹೋಗ್ಬೇಕು. ಎರಡನೇ ಹಂತದಲ್ಲಿ ಬ್ರೀತ್ ಇನ್ ಅಪ್, ಬ್ರೀತ್ ಇನ್ ಡೌನ್, ಬ್ರೀತ್ ಇನ್ ಅಪ್, ಬ್ರೀತ್ ಇನ್ ಡೌನ್. ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ. ನೀವಾಗಿ ಮಾಡಿ, ಒಂದು 3 ಬಾರಿ ನೀವೇ ಮಾಡಿ. ಎಸ್, ವೆರಿ ಗುಡ್. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಕೈ ಭುಜಗಳ ನೋವಿನ ನಿವಾರಣೆಗಾಗಿ ಯೋಗ ಚಿಕಿತ್ಸೆ ನೀವು ನೋಡಿದ್ದೀರಿ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಯೋಗ ಚಿಕಿತ್ಸೆಯನ್ನು ನೋಡೋಣ. ಅಲ್ಲಿಯವರೆಗೂ ನಮಸ್ಕಾರ, ಶುಭವಾಗಲಿ.